ಈಗಿರುವಂತ ಒಂದು ಪ್ರಶ್ನೆ ಏನಂದ್ರೆ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರೆ, ಆದ್ರೆ ಅವರಿಂದ ಯಾರು ಹೋಗ್ತಾ ಇಲ್ಲ ಅನ್ನೋದು. ಇವತ್ತಿನವರೆಗೂ ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕಂದರೆ ಅವ್ರ ಮಾತುಗಳಲ್ಲಿ ಹೇಳಿರ್ತಕ್ಕಂಥದ್ದು ವಿಜಯದಶಮಿವರೆಗೂ ನಾವೊಂದು ಸರ್ವೆ ಮಾಡ್ಕೊತೀವಿ, ಅವ್ರ ಮಾಹಿತಿಗೆ ಹೋಗ್ತೀವಿ, ಜನದ ಬಳಿಗೆ ಹೋಗ್ತೀವಿ, ಮಠ ಮಾನ್ಯರುಗಳ ಹತ್ರ ನಾನು ಸಂಪರ್ಕ ಮಾಡ್ತೀನಿ, ಮಾಡಿಬಿಟ್ಟು ನಾನು ಮುಂದಿನ ನಿರ್ಧಾರಗಳನ್ನು ವಿಜಯದಶಮಿಯೊಂದು ತಗೊಳ್ತೀನಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ ಹೊರತು ನಮ್ಮ ಜೊತೆಗೆ ಆ ಥರದ ಯಾವುದೇ ಚರ್ಚೆಗಳು ಆಗಿಲ್ಲ. ಮತ್ತು ನಾವು ಯಾವುದೇ ಆ ಹೊಸ ಪಕ್ಷ ಕಟ್ಟೋದಾಗಲಿ BJP ಪಕ್ಷ ಬಿಡೋದಾಗಲಿ ನಮ್ಮ ತಂಡಕ್ಕಾಗಲಿ ನಾವಾಗಿ ವೈಯಕ್ತಿಕವಾಗಿ ಯಾರು ಕೂಡ ನಾವು ಅದರ ಪಾಲ್ದಾರಲ್ಲ, ನಾವು ಮುಂದಕ್ಕೆ ಹೋಗೋದಿಲ್ಲ. ನೀವು ಒಂದು ಕಡೆಯಲ್ಲಿ ಯತ್ನಾಳ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ, ರಾಮುಲು ಆ ಪ್ರಯತ್ನ ಮಾಡಿ ಮಾತಾಡಿದ್ರೆ ಅಂತ ಹೇಳಿದ್ದಾರೆ. ಆದರೆ ಯತ್ನಾಳ್ ಅವ್ರ ದಾರಿನೇ ಸಪ್ರೇಟ್ ಆಗಿ ಕಾಣಿಸ್ತಾ ಇದೆ. ಅವರು ನೀವು ಹೇಳಿದಾಗಲೇ ಯೋಚನೆ ಮಾಡ್ತೀನಿ ಪಕ್ಷ ಕಟ್ಟೋದ್ರ ಬಗ್ಗೆ ಅನ್ನೋದು, ಅಂದ್ರೆ ಅವ್ರು ಈ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ಯತ್ನಾಳ್ ಅವರು ನನಗೆ ಸಿಕ್ಕಿಲ್ಲ. ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಮತ್ತು ಸಂಪರ್ಕ ಇರ್ತಕ್ಕಂಥವ್ರು ಅವ್ರಿಗೆ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅವ್ರು ಆ ಥರ ನಡೆಗಳನ್ನೇನಾದ್ರು ಇಟ್ಕೊಂಡಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ.